ಸರ್ಕಾರಿ ನೌಕರರಿಗೆ ನಿವೃತ್ತಿ ವಯೋನಿವೃತ್ತಿ ಸಹಜ. ಆದರೆ ವೃತ್ತಿ ಬದುಕಲ್ಲಿ ಅವರು ಮಾಡಿದ ಸಾಧನೆ ಅವಿಸ್ಮರಣೀಯವಾಗಿ ಉಳಿಯಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ನಿರ್ಮಲಾದೇವಿ ಹೇಳಿದರು. ಮೊಳಕಾಲ್ಮೂರು ಪಟ್ಟಣದ ಶ್ರೀನಿವಾಸ ನಾಯಕ ಪ್ರೌಢಶಾಲಾ ಆವರಣದಲ್ಲಿ ಮಂಗಳವಾರ ನಡೆದ ಕನ್ನಡ ಭಾಷಾ ಶಿಕ್ಷಕಿ ಡಿ ಓಬಮ್ಮ ಅವರ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ಡಿ ಓಬಮ್ಮ ಅವರು ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅಪಾರ ಆಸಕ್ತಿ ಮೂಡಿಸಿದ್ದಾರೆ. ನೂರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ತೃಪ್ತಿ ಮತ್ತು ಸಾರ್ಥಕತೆ ಅವರ ನಿವೃತ್ತ ಜೀವನಕ್ಕೆ ನೆಮ್ಮದಿ ತರಲಿ ಎಂದು ಹಾರೈಸಿದರು. ಸಮಾರಂಭದಲ್ಲಿ ನಿವೃತ್ತಿ ಹೊಂದುತ್ತಿರುವ ಶಿಕ್ಷಕಿ ಡಿ ಓಬಮ್ಮ ದಂಪತಿಯನ್ನು ಶಾಲಾ ಆಡಳಿತ ಮಂಡಳಿ ಹಾಗೂ ಸಹೋದ್ಯೋಗಿ ಶಿಕ್ಷಕರ ವತಿಯಿಂದ ಭವ್ಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಿ ಓಬಮ್ಮ ಅವರು ತಮ್ಮ ಸುದೀರ್ಘ ಸೇವೆಗೆ ಸಹಕರಿಸಿದ ಸಹೋದ್ಯೋಗಿಗಳು, ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳಿಗೆ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಎಂಸಿ ದೇವಯ್ಯ, ಡಾಕ್ಟರ್ ಎನ್ ಪ್ರೇಮಸುಧಾ, ಎಂಡಿ ಚಂದನ್, ಬಿಆರ್ಸಿ ತಿಪ್ಪೇಸ್ವಾಮಿ, ಬಿಆರ್ಪಿ ಮಂಜುನಾಥ್, ಡಾಕ್ಟರ್ ಅಚ್ಯುತ್, ಬಿಐಆರ್ಟಿ ಹರಿ, ನೂರುಲ್ಲಾ, ದಾದಾಫೀರ್, ಶಾಲೆಯ ಮುಖ್ಯ ಶಿಕ್ಷಕ ಡಿಬಿ ಕೃಷ್ಣಮೂರ್ತಿ, ಶಿಕ್ಷಕ ಬಡಯ್ಯ, ಮುಜಮಿಲ್ ಇದ್ದರು. ವರದಿಗಾರ ರುದ್ರೇಶ್, ಎಟುಸೆಟ್ ಟಿವಿ, ಮೊಳಕಾಲ್ಮೂರು. ಕರುಣಾಮಯಿ ಈ ಎಲ್ಲ ಅಂಶಗಳನ್ನ ತನ್ನೊಟ್ಟಿಗೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ವಿದ್ಯೆ ಎಂಬ ಸಾಗರದಲ್ಲಿ ಈಜಲು ಬಲು ಬೇಸರ, ವಿದ್ಯೆ ಎಂಬ ಸಾಗರದಲ್ಲಿ ಈಜಲು ಬಲು ಬೇಸರ, ಈಜಿ ದಡ ಸೇರಿದರೆ ಆಗುವುದು ಬಾಳು ಸುಖಕರ ಎನ್ನುವಂತಹ ನಮ್ಮೆಲ್ಲರನ್ನ ಮಾರ್ಗದರ್ಶಿಸಿದ ನಮ್ಮ ನೆಚ್ಚಿನ ಕ್ಷೇತ್ರದೇವಿ ಮೇಡಮ್ ರವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ